ಎಲ್ರಿಗೂ ನಮಸ್ತೆ. ಪತ್ರಿಕಾ ಮಾಧ್ಯಮದವ್ರಿಗೆ, ಬಂದಿರುವಂಥ ಸ್ನೇಹಿತರಿಗೆ, ಹಾಗೆ ನಮ್ಮ ವರ್ಣ ಚಿತ್ರತಂಡದವ್ರು ಎಲ್ರಿಗೂ ನಮಸ್ತೆ. ಇದು ನನ್ನ ಸೋಲೋ ಹೀರೋಗಿ 5ನೇ ಸಿನಿಮಾ. ನನ್ನ ಫಸ್ಟ್ ಸಿನಿಮಾ ಒಂದು ಆರ್ಟ್ ಮೂವಿ ಮಾಡಿದ್ದೆ 2013ರಲ್ಲಿ. ಅದರಲ್ಲಿ ಕ್ಯಾಮ್ರಾಮನ್ನು ನಮ್ಮ ಗೌರಿ ವೆಂಕಟೇಶ್ವರ್. ಸಂಜೆಯಲ್ಲಿ ಅರಳಿದ ಹೂವು ಅಂತ ಒಂದು ಕಾದಂಬರಿ ಆಧಾರಿತ ಚಿತ್ರ ಮಾಡಿದ್ದೆ. ಐ ಥಿಂಕ್ 10-12 ಇಯರ್ಸ್ ಬ್ಯಾಕ್. ಅವಾಗಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಈ ಸಿನಿಮಾ ಮುಖ್ಯವಾಗಿ ನಾನು ಒಪ್ಕೊಳ್ಳೋದಕ್ಕೂ ಒನ್ ಆಫ್ ದ ಮೇನ್ ರೀಸನ್ನು ಗೌರಿ ವೆಂಕಟೇಶ್ವರ್. ಯಾಕೆಂದರೆ ಇಡೀ ತಂಡ ಹೊಸಬ್ರಾಗಿದ್ದು, ಅವರೊಬ್ಬರೇ ನನಗೆ ಪರಿಚಯ ಇದ್ದಿದ್ದು. 4 ಇಯರ್ಸ್ ಬ್ಯಾಕ್ ದೇವು ಸರ್ ಬಂದು ಕತೆ ಹೇಳಿದ್ರು, ಬಟ್ ಅವಾಗ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ಅವಾಗ ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದೆ ನಾನು, ಡ್ಯಾನ್ಸಿಂಗ್ ಚಾಂಪಿಯನ್ ಅಂತ. ಜೊತೆಗೆ ಒಂದು ಸೀರಿಯಲ್ ಅಕ್ಕ ಅಂತ ಒಂದು ಸೀರಿಯಲ್ ಕೂಡ ಮಾಡ್ತಿದ್ದೆ. ಆ ಟೈಮಲ್ಲೇ ಕತೆ ಹೇಳಿದ್ರು, ಬಟ್ ಅವಾಗ ಮಾಡೋಕ್ಕಾಗಿಲ್ಲ. ಬಟ್ ಲಾಸ್ಟ್ ಇಯರ್ ನವೆಂಬರಲ್ಲಿ ನಾನು ಮತ್ತೆ ಇನ್ನೊಂದು ರಾಜಾರಾಣಿ ಅಂತ ಶೋ ಮಾಡ್ತಾ ಇದ್ದೆ, ಇನ್ನೊಂದು ಸೀರಿಯಲ್ ಕೂಡ ಮಾಡ್ತಾ ಇದ್ದೆ ಅವಾಗ ಉದಯ್ ಟಿವಿ ಶಾಂತಿನಿವಾಸ ಅಂತ. ಆವಾಗ ನಾನು 2 ಇಯರ್ಸ್ ಸಿನಿಮಾಯಿಂದ ಬ್ರೇಕ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಬಿಫೋರ್ ಕೋವಿಡ್ ನಾನು ಲಾಸ್ಟ್ ಶೂಟ್ ಮಾಡಿದ್ದು ಲಾಂಗ್ ಡ್ರೈವ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಅನಾವರಣ ಅಂತ ರಿಲೀಸ್ ಆಗಿತ್ತು. ಅದಾದಮೇಲೆ ಮತ್ತೆ ಒಂದಷ್ಟು ಒಳ್ಳೆ ಕಥೆಗಳು ಬಂದಾಗ ಮಾತ್ರ ಸಿನಿಮಾ ಮಾಡೋಣ, ಸುಮ್ಮನೆ ಕಂಟಿನ್ಯೂಸ್ಲಿ ಸಿನಿಮಾಗಳು ಮಾಡೋದು ಬೇಡ ಅಂತೇಳಿ ಗ್ಯಾಪ್ ತೊಗೊಂಡಾಗ ಈ ಕತೆ ನನಗೆ ತುಂಬ ಆಪ್ಟ್ ಅಂತ ಅನಿಸ್ತು. ಯಾಕೆಂದರೆ ಮುಂಚೆ ಮಾಡಿದ ನನ್ನ ಸಿನಿಮಾಗಳಲ್ಲೆಲ್ಲ ಒಂದು ಸಾಫ್ಟ್ ಕ್ಯಾರೆಕ್ಟ್ರು, ತುಂಬ ಒಂದು ಸೋಬರ್ ಕ್ಯಾರೆಕ್ಟ್ರು, ಡೀಸೆಂಟ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಇದ್ದಿದ್ದು. ಇದು ಬಂದಾಗ ಒಂದು ಕಂಪ್ಲೀಟ್ಲಿ ಆಪೋಸಿಟ್ ಶೇಡ್, ಒಂದು ಮಾಸ್ ಶೇಡ್ ಆಗಿರ್ಬೋದು, ಒಂದು ಹಳ್ಳಿ ಹುಡುಗನ ಪಾತ್ರ ಆಗಿರ್ಬೋದು, ಒಬ್ಬ ಹಳ್ಳಿಲಿ ಒಬ್ಬ ಎನರ್ಜೆಟಿಕ್ ಹುಡುಗ, ತಪ್ಪನ್ನ ಸಹಿಸದೇ ಇರುವಂಥ ಹುಡುಗ, ತಪ್ಪು ಮಾಡದೇ ಇರೋನು ಸಹಿಸದೇ ಇರುವಂಥ ಹುಡುಗ, ಆ ಥರದ್ದು ಒಂದು ಪಾತ್ರ ಬಂದಾಗ ಖಂಡಿತ ಇದು ಮಾಡಲೇಬೇಕು ಅಂತ ಅನಿಸಿ ಹೋದ ವರ್ಷ ನವಂಬರಲ್ಲಿ ಜರ್ನಿ ಸ್ಟಾರ್ಟ್ ಆಯಿತು, ಡಿಸೆಂಬರಲ್ಲಿ ಶೂಟ್ ಸ್ಟಾರ್ಟ್ ಆಯಿತು. ಎಕ್ಸಾಕ್ಟ್ಲಿ ಇನ್ನೇನು 1 ಮಂತ್ ಆದರೆ 1 ಇಯರ್ ಆಗುತ್ತೆ. 1 ಇಯರ್ಗೆ ಎಕ್ಸಾಕ್ಟ್ಲಿ ರಿಲೀಸಿಗೆ ಬಂದಿದ್ದೀವಿ. ಕತೆ ಬಗ್ಗೆ ಹೇಳಬೇಕು, ಪಾತ್ರ ಬಗ್ಗೆ ಹೇಳಬೇಕು ಅಂದರೆ ನನ್ನ ಕ್ಯಾರೆಕ್ಟರ್ ನೇಮ್ ಕೂಡ ವರ್ಣ ಈ ಸಿನಿಮಾದಲ್ಲಿ. ಒಬ್ಬ ಏನು ಹೇಳ್ತಾರೆ, ಒಂದು ಹಳ್ಳಿಲಿ ನಾವು ಯೂಶಲಿ ನಾವು ಸಿಟಿಲಿ ಏನು ಹೇಳ್ತೀವಿ, ಒಬ್ಬ ಎನರ್ಜೆಟಿಕ್ ಬಾಯ್, ಒಬ್ಬ ಹುಡುಗ ಯಾವ ಥರ ಇರ್ತಾನೋ ಆ ಥರ ಹಳ್ಳಿಲಿರೋವಂಥ ಒಂದು ಪಾತ್ರ. ಹಳ್ಳಿ ಕಂಪ್ಲೀಟ್ಲಿ ಇಡೀ ಸಿನಿಮಾ ಒಂದು ಹಳ್ಳಿ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥ ಒಂದು ಸಿನಿಮಾ ಇದು. ಈ ಸಿನಿಮಾದಲ್ಲಿ ವರ್ಣ ಅನ್ನೋ ಪಾತ್ರ ಹೆಂಗೆ ಅಂದರೆ, ಯಾವುದೇ ಒಂದು ಎದುರುಗಡೆ ತಪ್ಪು ನಡೆದ್ರು ಕೂಡ ಅದನ್ನ ಇವನು ಸಹಿಸ್ಕೊಳ್ಳೋಂಥ ಹುಡುಗ ಅಲ್ಲ. ಆ ತಪ್ಪು ನಡೆದ್ರು ಕೂಡ, ಅಥವಾ ತಪ್ಪು ಯಾರು ಮಾಡ್ತಾರೆ ಅದ್ರ ಪರವಾಗಿ ಸ್ಟ್ಯಾಂಡ್ ತಗೊಳ್ಳೋವಂಥ ಒಂದು ಹುಡುಗ ಇವನು. ಸೊ ಇವನ್ ಸುತ್ತ ಒಂದಷ್ಟು ಹಳ್ಳಿಲಿ ಈಗ ದುಡ್ಡಿರೋರು, ದುಡ್ಡಿಲ್ಲದೇ ಇರೋರು, ಬಡವರು, ಶ್ರೀಮಂತರ ಮಧ್ಯೆ ಏನು ನಡೆಯುತ್ತೆ ಕಥೆಗಳು ಹಳ್ಳಿಲಿ, ಆ ಇದರಲ್ಲಿ ವರ್ಣ ಹೇಗೆ ಸ್ಟ್ಯಾಂಡ್ ತಗೊಂತಾನೆ, ಇದ್ರ ಜೊತೆಗೆ ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್, ಸಾಂಗ್ಸ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಒಂದು ಕತೆಗೆ ಯಾವ ಥರ ಇರಬೇಕು, ಒಂದು ಕಮರ್ಷಿಯಲ್ ಹಳ್ಳಿ ಸಬ್ಜೆಕ್ಟ್ ಯಾವ ಥರ ಬೇಕು ಆ ಥರ ಕಂಪ್ಲೀಟ್ಲಿ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ಮಾಡಿರೋಂಥ ಒಂದು ಸಿನಿಮಾ ನಮ್ಮ ದೇವು ಸರ್. ಅದಕ್ಕೆ ವರ್ಣ ಒಂದು ಪ್ರಮುಖ ಪಾತ್ರ. ಇದ್ರ ಸುತ್ತ ಭವ್ಯ ಕ್ಯಾರೆಕ್ಟರ್ ಆಗಿರ್ಬೋದು, ನಮ್ಮ ಎಸ್ಪೆಷಲಿ ಇನ್ನೊಂದು ಮೈನ್ ಪಿಲ್ಲರ್ ಈ ಸಿನಿಮಾದು ನಮ್ಮ ಲಂಕೇಶ್ ಅವರು, ಮೈನ್ ವಿಲನ್. ಐ ಥಿಂಕ್ ಡೆಫಿನೆಟ್ಲಿ ಕನ್ನಡ ಇಂಡಸ್ಟ್ರಿಗೆ ಫ್ಯೂಚರಲ್ಲಿ ಒಂದು ಒಳ್ಳೆ ವಿಲನ್ ಖಂಡಿತ ಸಿಗ್ತಾರೆ ಈ ಸಿನಿಮಾಯಿಂದ. ಅದು ನನಗೆ 100% ಕಾನ್ಫಿಡೆನ್ಸ್ ಇದೆ. ತುಂಬ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ ಲಂಕೇಶ್ ಅವರು. ಅವ್ರ ಬಗ್ಗೆ ಐ ಥಿಂಕ್ ನೀವು ಟೀಸರಲ್ಲಿ ಒಂದಷ್ಟು 2-3 ಶಾರ್ಟ್ಸ್ ಇದೆ, ಅದೆಲ್ಲ ಟ್ರೈಲರ್ ಬಂದ್ಮೇಲೆ ಕಂಪ್ಲೀಟ್ಲಿ ನಿಮ್ಗೆ ರಿವೀಲ್ ಆಗುತ್ತೆ. ಸೊ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಭವ್ಯ ಮೊದಲನೇ ಸಿನಿಮಾ ಆಗಿದ್ರು ಕೂಡ ಸೀನ್ಸಲ್ಲಿ ಎಷ್ಟೋ ಒಂದು 5-6 ಸಿನಿಮಾ ಮಾಡಿರೋಂಥ ಒಂದು ಎಕ್ಸ್ಪೀರಿಯನ್ಸ್ ಇರೋವಂಥ ನಟಿ ಅಂತ ಅನಿಸ್ತಾರೆ. ಥ್ಯಾಂಕ್ ಯು ಭವ್ಯ. ಒನ್ ಆಫ್ ದ ಮೇನ್ ರೀಸನ್ ಈ ಸಿನಿಮಾ ಖಂಡಿತ ಈ ಸಿನಿಮಾ ರಿಲೀಸ್ ಆದಮೇಲೆ ಒಂದಷ್ಟು ಸಿನಿಮಾಗಳು ಒಂದಷ್ಟು ವರ್ಷ ದೊಡ್ಡ ಹೀರೋಯಿನ್ ಆಗಿ ಖಂಡಿತ ನಿಂತ್ಕೊಂತೀರಾ ನೀವು. ಹಾಗೆ ಈ ಸಿನಿಮಾ ಸಾಂಗ್ಸ್ಗಳ ಬಗ್ಗೆ ಹೇಳಬೇಕು ಅಂದರೆ ರಮೇಶ್ ಕೃಷ್ಣ ಸರ್ ತುಂಬ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ದಾರೆ. ರೀಸೆಂಟಾಗಿ ಮೊನ್ನೆ ಒಂದು 10 ಡೇಸ್ ಬ್ಯಾಕ್ ಸಕಲೇಶ್ಪುರದಲ್ಲಿ ಒಂದು ಸಾಂಗ್ ಶೂಟ್ ಮಾಡ್ಕೊಂಡು ಬಂದ್ವಿ. ಫ್ಲೂಟ್ ಮ್ಯೂಸಿಕ್ ಆಗಿರ್ಬೋದು, ಅದನ್ನ ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಗೀತಾ ಮೇಡಮ್ ಅವರು. ತುಂಬ ಅದ್ಭುತವಾದ ಸಾಂಗ್. ಇನ್ನು ಆ ಗುಂಗಿಂದ ನಾವು ಹೊರಗಡೆ ಬಂದಿಲ್ಲ, ಅಷ್ಟೊತ್ತಿಗಾಗಲೇ ಟೀಸರ್ ರಿಲೀಸಿಗೆ ಬಂದ್ಬಿಟ್ಟಿದ್ವಿ ನಾವು. ಅಂದರೆ ಐ ಮೀನ್ ಮ್ಯೂಸಿಕ್ ಲವರ್ಸ್ಗೆ ಏನು ಬೇಕೋ ಅದ್ರ ಎಲ್ಲ ಎಲಿಮೆಂಟ್ಸು ರಮೇಶ್ ಕೃಷ್ಣ ಸರ್ ಈ ಸಿನಿಮಾ ಮುಖಾಂತರ ಖಂಡಿತ ಎಂಟರ್ಟೈನ್ ಮಾಡ್ತಾರೆ ಜನಗಳಿಗೆ. ಹಾಗೆ ಎಲ್ಲದಕ್ಕಿಂತ ತುಂಬ ಖುಷಿ ಏನಂದರೆ, ಈ ಸಿನಿಮಾದಲ್ಲಿ ಒಂದು 4 ಫೈಟ್ ಮಾಡಿದ್ದೀನಿ. ನಾನು ಯಾವ ಸಿನಿಮಾದಲ್ಲೂ ಫೈಟೇ ಮಾಡಿರಲಿಲ್ಲ ಇದುವರೆಗೂ. ಒಂದು 4-5 ಸಿನಿಮಾ ಮಾಡಿದ್ರು ಕೂಡ ಫೈಟ್ಸ್ ಎಲ್ಲೂ ಮಾಡಿರಲಿಲ್ಲ. ಚೇಸ್ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಬಿಟ್ ಮಾಡಿದ್ದೆ ಅಷ್ಟೇ ನಾನು. ಲಾಂಗ್ ಡ್ರೈವ್ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಬಿಟ್ ಮಾಡಿದ್ದೆ. ಬಟ್ ಕಂಪ್ಲೀಟ್ಲಿ ಕಮರ್ಷಿಯಲ್ ಆಗಿ ಒಂದು ಬೇರೆ ಲ್ಯಾಂಗ್ವೇಜ್ ಪ್ಯಾಟ್ರನ್ ಹೆಂಗೆ ತೋರಿಸ್ತಾರೆ ಜನಗಳನ್ನ, ಅದೇ ಥರ ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟ್ರು ಒಂದು 4-5 ಫೈಟ್ ಮಾಡಿಸಿದ್ದಾರೆ ನನಗೆ. ನನಗೂ ಕೂಡ ಒಂದು ಕ್ಯೂರಿಯಾಸಿಟಿ, ಇದನ್ನ ಜನ ಹೆಂಗೆ ರಿಸೀವ್ ಮಾಡ್ತಾರೆ, ನನ್ನನ್ನು ಈ ಒಂದು ಮಾಸ್ ಶೇಡಲ್ಲಿ ಇಷ್ಟಪಡ್ತಾರಾ ಇಲ್ವೋ ಅನ್ನೋದಕ್ಕೂ ನಾನು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ.
ಅದಕ್ಕೆ ಮೇನ್ ಆ ಫೈಟ್ಸ್ ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಚಿನ್ನಯ್ಯ ಮಾಸ್ಟ್ರು ಹಾಗೆ ಸಾಗರ್ ಮಾಸ್ಟ್ರು. ಖಂಡಿತ ಮಾಸ್ಟರ್ ಇವತ್ತಿಗೂ ಆ 4 ಫೈಟ್ ಮಾಡಿದ್ರು ಕೂಡ ಒಂದು ಇಂಜುರೀಸ್ ಇಲ್ದಂಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಚೆನ್ನಾಗಿ ತೋರಿಸಿದ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಸಾಗರ್ ಇವತ್ತು ಆಬ್ಸೆನ್ಸ್ ಆಗಿದ್ದಾರೆ. ಕೊತ್ತಲ್ವಾಡಿ ಅನ್ನೋ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಫೈಟ್ಸ್ಗಳನ್ನ ಕೂಡ ಅವ್ರು ಮಾಡಿದ್ರು. ಚಿನ್ನಯ್ಯ ಮಾಸ್ಟ್ರು ತುಂಬ ಸೀನಿಯರ್ ಮಾಸ್ಟ್ರು, ಎಷ್ಟೋ ಸಿನಿಮಾಗಳಿಗೆ ಸ್ಟಂಟ್ನ ಕೊರಿಯೋಗ್ರಫಿ ಮಾಡಿದ್ದಾರೆ. ಅವ್ರ ಅಂಡರಲ್ಲಿ ಕೆಲಸ ಮಾಡಿದ್ದು ಭಾಳ ಖುಷಿ ಆಯಿತು. ಆಮೇಲೆ ಜೊತೆಗೆ ಇನ್ನೊಬ್ಬರು ಕೊರಿಯೋಗ್ರಫರು ನಮ್ಮ ಐಕ್ ಮಂಜು ಸರ್, ಸುಮಾರು ಸಿನಿಮಾಗಳು ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ಬರ್ತಿರೋರು. ಐ ಥಿಂಕ್ ಅವರು ನನಗೆ 2 ಸಾಂಗ್ನ ಕೊರಿಯೋಗ್ರಫಿ ಮಾಡಿದ್ದಾರೆ. ಒಂದು ಇಂಟ್ರೊಡಕ್ಷನ್ ಸಾಂಗು, ಹಾಗೆ ಒಂದು ನಮ್ಮ ರೂರಲ್ ಬ್ಯಾಕ್ಡ್ರಾಪಲ್ಲಿ ಒಂದು ಹಳ್ಳಿ ಸೀಕ್ವೆನ್ಸ್, ಒಂದು ನೈಟ್ ಎಫೆಕ್ಟ್ ಸಾಂಗ್ ಒಂದು ಶೂಟ್ ಮಾಡಿದ್ದೀವಿ. ಐ ಥಿಂಕ್ ನಾನು ತುಂಬ ಕ್ಯೂರಿಯಾಸಿಟಿಯಿಂದ, ಇದುವರೆಗೂ ನನಗೂ ಯಾವುದು ಇಂಟ್ರೊಡಕ್ಷನ್ ಸಾಂಗ್ ಅವೆಲ್ಲ ಇರಲಿಲ್ಲ ಸರ್ ಮುಂಚೆ. ಐ ಥಿಂಕ್ ನಾನು ಶೂಟ್ ಮಾಡಬೇಕಾದ್ರೆ ತುಂಬ ಎಂಜಾಯ್ ಮಾಡ್ತಿದ್ದೆ. ಆಮೇಲೆ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೆ, ಯಾಕಂದರೆ ತುಂಬ ಅಪೀಲ್ ಆಗಬೇಕು, ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ. ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತವಾದ ಸಾಂಗ್ ನನ್ನ ಕೆರಿಯರಲ್ಲಿ ನೀವು ಕೊರಿಯೋಗ್ರಫಿ ಮಾಡಿದ್ದು ಭಾಳ ಖುಷಿ ಇದೆ. ಸೊ ಫೈಟ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಹಾಗೆ ಸುಮಾರು ಜನ ಕಲಾವಿದರುಗಳ ಜೊತೆ ಕೆಲಸ ಮಾಡಿದ ಖುಷಿ ಇದೆ. ಮಂಡ್ಯ ಸಿದ್ದು ಗೊತ್ತಿರಬೇಕು, ಶೂಟಿಂಗ್ ಬಿಸಿ ಇರೋದ್ರಿಂದ ಬಂದಿಲ್ಲ ಅನ್ಸುತ್ತೆ. ಒಂದಷ್ಟು ಕಾಮಿಡಿ ಟ್ರ್ಯಾಕ್ಸ್ ಮಂಡ್ಯ ಸಿದ್ದು ಜೊತೆ ಒಂದಷ್ಟು ಸೀನ್ಸ್ಗಳು, ಆಮೇಲೆ ಪ್ರಣಯ್ ಮೂರ್ತಿ ಅವರು ಅವ್ರ ಜೊತೆ ಒಂದಷ್ಟು ಸೀನ್ಸ್ಗಳು, ಮೂಗ್ ಸುರೇಶ್ ಸರ್, ಆಮೇಲೆ ಬಾಲ ರಾಜವಾಡಿ ಸರ್ ರೀಸೆಂಟಾಗಿ ಕಾಂತಾರದಲ್ಲಿ ಅದ್ಭುತವಾದ ಪಾತ್ರ ಮಾಡಿದ್ರು. ಅವರು ನನ್ನ ತಂದೆ ಪಾತ್ರ ಮಾಡಿದ್ದಾರೆ ಇದರಲ್ಲಿ. ಐ ಥಿಂಕ್ ರೀಸೆಂಟ್ ಡೇಸಲ್ಲಿ ಒಂದು ತಂದೆ ಮಗನ ಸೀನ್ಸ್ಗಳು ತುಂಬ ಇಷ್ಟಪಡ್ತಾರೆ. ಅಂದರೆ ಅದು ವರ್ಣ ಸಿನಿಮಾದು ಒಂದಷ್ಟು ಸೀನ್ಸ್ಗಳು ಖಂಡಿತ ಇಷ್ಟಪಡ್ತಾರೆ. ಸೊ ಮಿಕ್ಸ್ಚರ್ ಆಫ್ ಆಲ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ತಂದೆ ಮಗನ ಸಂಬಂಧ, ಸ್ನೇಹಿತರ ಜೊತೆ ಇರುವಂಥ ಒಂದು ರಿಲೇಷನ್ಶಿಪ್ಪು, ಜೊತೆಗೆ ತುಂಬ ಅತಿಯಾಗಿ ಪ್ರೀತಿ ಮಾಡುವಂಥ ಲವರ್ಸ್ಗೆ, ಹಾಗೆ ಮಾಸ್ ಇಷ್ಟಪಡುವಂಥ ಒಂದಷ್ಟು ಮಾಸ್ ಎಲಿಮೆಂಟ್ಸ್, ಎಲ್ಲ ಮಿಕ್ಸ್ಚರ್ ಆಫ್ ಎಲ್ಲ ಎಮೋಷನ್ಸ್ ಈ ವರ್ಣ ಮುಖಾಂತರ ನಾನು ಬರ್ತಾ ಇರೋದ್ರಿಂದ ಫೈನಲಿ ನಮ್ಮ ದೇವು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಐ ಥಿಂಕ್ ನೀವು ತುಂಬ ಕನಸು ಕಟ್ಕೊಂಡು ವರ್ಣ ಅನ್ನೋ ಸಿನಿಮಾನ ಪಾವಗಡ ಅನ್ನೋ ಒಂದು ಗ್ರಾಮದಿಂದ ಬಂದು ಏನು ಅಂದರೆ ಒಂದು ಇನ್ನೋಸೆನ್ಸಾಗೆ ವರ್ಣ ಅನ್ನೋ ಸಿನಿಮಾಗೆ ಯಾರ್ಯಾರು ಬೇಕೋ ನಿಮ್ಮ ಪ್ರಕಾರ ಅವ್ರನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಸಿನಿಮಾ ರಿಲೀಸ್ ಅಂತಕ್ಕೆ ಬಂದಿದೆ. ನಿಮ್ಗೆ ತುಂಬ ಒಳ್ಳೇದಾಗಬೇಕು ಸರ್. ಖಂಡಿತ ಇನ್ನೂ ರಿಲೀಸ್ವರೆಗೂ ನಮ್ಮ ಕಡೆಯಿಂದ ಏನೇನು ಸಪೋರ್ಟ್ ಬೇಕೋ ಅದು ಖಂಡಿತ ನಾವು ಮಾಡ್ತೀವಿ. ಹಾಗೆ ಅಂಥ ಒಂದು ಕನಸಿಗೆ ಬೆನ್ನೆಲುಬಾಗಿ ನವೀನ್ ಸರ್ ಪ್ರೊಡ್ಯೂಸರ್ ಅವ್ರು ನಿಂತ್ಕೊಂಡಿಲ್ಲ ಅಂದಿದ್ರೆ ಇವ್ರು ನಾವು ಯಾರು ಈ ಸ್ಟೇಜ್ ಮೇಲೆ ಇರೋಕ್ಕಾಗ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ನಿಮ್ಮ ಇನ್ನೋಸೆನ್ಸ್ ಖಂಡಿತ ಗೆಲ್ಲುತ್ತೆ ಸಿನಿಮಾ. ನೀವು ಇನ್ನೊಂದಷ್ಟು ಸಿನಿಮಾಗಳನ್ನು ಕನ್ನಡ ಇಂಡಸ್ಟ್ರಿಗೆ ಕೊಡಬೇಕು ನೀವು. ಹಾಗೆ ನಿಮ್ಮ ಮಗನ ಕೂಡ ಫ್ಯೂಚರಲ್ಲಿ ಲಾಂಚ್ ಮಾಡಬೇಕು ಅಂತಿದ್ದೀರಾ. ಸೊ ಅದಕ್ಕೂ ಒಳ್ಳೇದಾಗಬೇಕು. ಆ್ಯಂಡ್ ಎಸ್ ಅಫ್ಕೋರ್ಸ್ ಆಡಿಯನ್ಸ್ಗೆ ಫೈನಲ್ ಮಾತು ಹೇಳಬೇಕು ಅಂದರೆ ವರ್ಣ ಇದು ನನ್ನ 5ನೇ ಚಿತ್ರ. ಆ್ಯಸ್ ಯೂಶುವಲ್ ಪ್ರತಿ ಸಿನಿಮಾ ನಾವು ಪ್ರೆಸ್ ಮೀಟ್ ಅನ್ನೋ ಇನ್ನೊಂದು ಮತ್ತೊಂದು ಬಂದಾಗ ನೀವು ತುಂಬ ಪ್ರೀತಿಯಿಂದ ನಮಗೆ ಸಪೋರ್ಟ್ ಮಾಡಿದ್ದೀರಾ. ನಮ್ಮ ಕೆರಿಯರಲ್ಲಿ ಸ್ಮಾರ್ಟ್ ಸ್ಕ್ರೀನ್ ಆಗಿರ್ಬೋದು, ರಿಯಾಲಿಟಿ ಶೋಸ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಎಲ್ಲದರಲ್ಲೂ ನಮ್ಮ ಬೆನ್ನಿಂದ ನಿಂತ್ಕೊಂಡು ನೀವು ಸಪೋರ್ಟ್ ಮಾಡಿದ್ದೀರಾ. ಆಲ್ಮೋಸ್ಟ್ ನನ್ನ 12ನೇ ವರ್ಷ 13ನೇ ವರ್ಷ ನನ್ನ ಕೆರಿಯರ್ ಇಂಡಸ್ಟ್ರಿಲಿ. ಇವರು ಹಿಂದೆ ತಿರುಗಿ ನೋಡದೇ ಇರೋ ಥರ ಏನೋ ಒಂದು ಪ್ರಾಜೆಕ್ಟ್ ಪ್ರತಿ ವರ್ಷನೂ ಮಾಡ್ತಾನೆ ಇರ್ತೀವಿ. ಸೊ ಈ ಚಿತ್ರ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ, ಯಾಕೆಂದರೆ ಹೊಸ ಪ್ರೊಡ್ಯೂಸರು, ಹೊಸ ಡೈರೆಕ್ಟ್ರು, ನಾನು ಕೂಡ ತುಂಬ ನಿರೀಕ್ಷೆ ಇಟ್ಕೊಂಡಿರುವಂಥ ಒಂದು ಸಿನಿಮಾ ವರ್ಣ. ಐ ಥಿಂಕ್ ಒಂದು ಮಾಸ್ ಅಪೀಲ್ ಆಗಿ ಬರ್ತಾ ಇದ್ದೀನಿ ನಿಮ್ಮ ಮುಂದೆ. ನೀವೆಲ್ಲರೂ ಖಂಡಿತ ಸಪೋರ್ಟ್ ಮಾಡ್ತೀರಾ ನನಗೆ ಗೊತ್ತು, ಬಟ್ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಜನವರಿಗೆ ರಿಲೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮೊದಲನೇ ಪ್ರೆಸ್ ಮೀಟ್, ಮೊದಲನೇ ಕ್ಲಿಮ್ಸ್ ನಾವು ಮಾಡಿರೋವಂಥ ಒಂದು ಎಫರ್ಟ್ಸ್ ಇವತ್ತು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಚೆನ್ನಾಗಿ ಬಂದಿದೆ ಸರ್ ಟೀಸರ್. ಥ್ಯಾಂಕ್ ಯು. ಆ್ಯಂಡ್ ಎಸ್ ಮಿಕ್ಕಿದ ಕಲಾವಿದರುಗಳು ಯಾರ್ಯಾರ್ದು ಹೆಸರು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ತುಂಬ ಎಫರ್ಟ್ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಜೊತೆ ಕೆಲಸ ಮಾಡಿದ್ದು. ಹಾಗೆ ಶಿವಾನಿ ಅವರು ಕೂಡ ತುಂಬ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ ಇದರಲ್ಲಿ. ನಮ್ಮ ಸೆಕೆಂಡ್ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಅದ್ಭುತವಾದ ಫೈಟ್ ಇದೆ, ಅದ್ರ ಜೊತೆ ಒಂದಷ್ಟು ಸೀನ್ಸ್ ಇದೆ. ಸೊ ಐ ಥಿಂಕ್ ನಾನು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಯಾರ್ದಾದ್ರೂ ಹೆಸರು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ವರ್ಣ ವೆರಿ ಇಂಪಾರ್ಟೆಂಟ್ಲಿ ನನ್ನ ಕೆರಿಯರ್ ತುಂಬ ನಿರೀಕ್ಷೆ ಇಟ್ಕೊಂಡಿರೋಂಥ ಒಂದು ಸಿನಿಮಾ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಇಡೀ ವರ್ಣ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.